ನನ್ನ ಸೀರೆ ಅನ್ಕೊಂಡು ಇದ್ಯಾರ್ದೋ ಸೀರೆ ತಂದಿದ್ದೀನಲ್ಲ, ನನ್ನ ಬುದ್ಧಿಗಿಷ್ಟು. ಲೇ ವಿಶಾಲು, ಅದು ನಿನ್ ಸೀರೆ ಅಲ್ಲ ಅಂದಮೇಲೆ ಅದನ್ನಕ್ಕೆ ಒಳಗೆ ತಗೊಂಡೋಗಿ ಜಾಲ್ಸಕ್ಕೆ ಹೋಗ್ತಿದ್ಯಾ? ನಿನ್ ಸೀರೆ ತಾನೇ ಬೇಕು, ಇರು ತಂದ್ಕೊಡ್ತೀನಿ. ಇದು ನಿನ್ ಸೀರೆ ತಗೋ. ಅದು ಬೇರೆ ಯಾರ್ದೋ ಸೀರೆ ಕಣೆ, ಅದು ತೆಗೆದು ಕೆಳಗೆ ಬಿಸಾಕೆ. ರೀ, ಯಾರ್ ಸೀರೆ ಆದ್ರೇನು, ಇದನ್ನು ದುಡ್ಡು ಕೊಟ್ಟೆ ಅಲ್ವಾ ತಂದಿರೋದು? ಹೌದಾ? ಹಾಗಾದ್ರೆ ಅದು ಮನೇಲಿ ಬಿಸಾಕೆ. ಯಾರ್ ಸೀರೆನೋ ಏನೋ ಅವರೇ ಬಂದು ತಗೊಳ್ತಾರೆ. ಅದು ಅದು ರೀ, ಯಾಕೆ ಇಸಕ್ ಮನ್ಸು ಬರ್ತಿಲ್ವಾ? ಮನ್ಸಲ್ಲಿ ಪ್ರೀತಿ ಇದ್ರೆ ಹೀಗೆ ಆಗೋದು. ಏನ ಪ್ರೀತಿನ? ಏನ್ರಿ ಹೇಳ್ತಿದ್ದೀರಾ ನೀವು? ಎದೆ ಒಳಗೆ ಶ್ರಾವಣಿಯಮ್ಮ ಅವ್ರ ಬಗ್ಗೆ ಅಷ್ಟೆಲ್ಲ ಪ್ರೀತಿ ಇಟ್ಕೊಂಡು ಈಗ ನಾಟಕ ಆಡ್ತಿದೆಯಲ್ಲೇ. ಕೆಳಗಡೆ ಬಿದ್ದು ಮಣ್ಣಾಗಿದೆ, ಅದಕ್ಕೆ ಜಾಸ್ಕೊಂಬರ್ತೀನಿ. ಸುಮ್ಮನೆ ದಾರಿ ಬಿಡಿ ನೀವು. ಯಪ್ಪ, ಏನ್ರಿ, ಕೈ ಬಿಡ್ರಿ ನೀವು. ಅಯ್ಯೋ ಶಿವನೇ, ನಾನ್ ನಿನ್ ಗಂಡ ಕಣೆ. ನಿನಗೆ ಮುದ್ದಾದ 2 ಹೆಣ್ಮಕ್ಳು, ಮಹಾರಾಜನಂತ ಮಗನ್ ಕೊಟ್ಟಿದ್ದೀನಿ ಕಣೆ. ಜೊತೆಗೆ ಇಷ್ಟು ವರ್ಷ ಸಂಸಾರ ಮಾಡಿದ್ದೀನಿ. ನಿನ್ನ ಬಗ್ಗೆ ನನಗೆ ಗೊತ್ತಾಗಲ್ವನೇ? ನಿಜ ಹೇಳು, ನಾ ಹೇಳಿದ್ದು ಸತ್ಯ ತಾನೆ? ಎಂತದೂ ಇಲ್ಲ, ಸುಮ್ಮನೆ ದಾರಿ ಬಿಡಿ ನೀವು. ಲಾವಣ್ಯಮ್ಮವ್ರಿಗೆ ಕಷ್ಟ ಆಗ್ಬಾರ್ದು ಅಂತ ಪಾತ್ರೆಗಳನ್ನ ನೀನೇ ತೊಳೆದಿತ್ತಾನೆ? ಅವ್ರು ಮಾಡಿದ ಅಡಿಗೆಯಲ್ಲಿ ಉಪ್ಪು ಖಾರ ಜಾಸ್ತಿ ಆಗಿದೆ ಅಂತ ಸರಿ ಮಾಡಿದ್ದು ನೀನೇ ತಾನೆ? ಬಿಸಿ ಪಾತ್ರೆ ಎತ್ಕೊಂಡ್ಬರುವಾಗ ಧನಲಕ್ಷ್ಮಿಗೆ ನೆಪ ಹೇಳಿ ಅವಳೇ ಎತ್ಕೊಂಡ್ಬರೋ ಹಾಗೆ ಮಾಡಿದ್ದು ನೀನೇ ತಾನೆ? ಇವತ್ತು ಶ್ರಾವಣಿಯಮ್ಮವರು ಕುಂಕುಮ ಇಡೋದನ್ನ ಮರ್ತಿದ್ರು ಅಂತ ಫೋನಲ್ಲಿ ಮಾತಾಡೋ ಹಾಗೆ ಮಾತಾಡಿ ಅವರು ಕುಂಕುಮ ಇಟ್ಕೊಳ್ಳೋ ಥರ ಮಾಡಿದ್ದು ನೀನೇ ತಾನೆ? ಇದೆಲ್ಲ ಪ್ರೀತಿ ಅಲ್ಲದೆ ಇನ್ನೇನು ವಿಷಾಲು? ಅದು ಅದು ಹಾಗೆಲ್ಲ ನಾನು ಯಾಕೆ ಮಾಡಿದೆ ಅಂದರೆ, ನನಗೆ ಗೊತ್ತು ಕಡೆ. ನಿನ್ನ ಮುಖ ನೋಡಿದ್ರೆ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನಾನು ಹೇಳ್ಬಿಡ್ತೀನಿ ಕಡೆ. ಶ್ರಾವಣಿಯಮ್ಮವ್ರ ಮೇಲೆ ಕೋಪ ಮಾಡ್ಕೊಂಡು ಅಷ್ಟೆಲ್ಲ ಮಾತಾಡಿ ಈಗ ಹೇಗೆ ಮುಖ ತೋರಿಸಿ ಮಾತಾಡ್ಲಿ ಅಂತ ತಾನೇ ಯೋಚನೆ ಮಾಡ್ತಿದೀಯಾ? ಅಯ್ಯೋ ಪೆದ್ದಿ, ಶ್ರಾವಣಿಯಮ್ಮವರು ನಮ್ಮ ಮನೆ ಸೊಸೆ ಕಡೆ. ಅವ್ರ ಹತ್ರ ಎಂತದೆ ನಿನ್ನ ಬಿಗುಮಾನ? ಅದು ಹಂಗಲ್ಲ ಕಣ್ರಿ. ಶ್ರಾವಣಿಯಮ್ಮನವರು ನನ್ನನ್ನು ಸುಬ್ರಹ್ಮಣ್ಯನು ಒಂದು ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನೀವೇ ಹೇಳಿದ್ರಿ. ಅದಾದ್ಮೇಲೆ ನಾನು ಚೆನ್ನಾಗಿ ಯೋಚನೆ ಮಾಡಿದೆ. ನಮ್ಮ ಮನೆ ಸಂತೋಷಕ್ಕೆ, ನೆಮ್ಮದಿಗೋಸ್ಕರ ನಾವೆಲ್ಲ ಏನನ್ನ ಅಂದ್ರೂ ನಗ್ನಗ್ತಾ ಅವರು ಸಹಿಸ್ಕೊಂಡಿದ್ದಾರೆ. ನಡೆದಿರೋದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ ಅಂತ ನನಗೂ ಅನ್ನಿಸ್ತು. ವಿಧಿ ಬರಹ ಮದುವೆ ಆಯ್ತು. ಆ ದೇವರೇ ಮಾಡಿರೋ ಜೋಡಿ ರೀ ಇದು. ಆದ್ರೆ ಇವಾಗ ಅವ್ರ ಹತ್ರ ಮಾತಾಡೋಕೆ ಹೋಗೋಣ ಅಂದ್ರೆ ಮುಖನೇ ಬರ್ತಿಲ್ಲ. ಇದ್ರಲ್ಲಿ ಸಾಲದು ಅಂತ ದನ ಅವ್ರ ಹತ್ರ ಏನಾದ್ರು ಚೆನ್ನಾಗಿ ಮಾತಾಡಿದ್ರೆ ಉರ್ದು ಬೀಳ್ತಾಳೆ. ಅದಕ್ಕೆ ದನನ್ ಮುಂದೆ ಅವಳ ಥರನೇ ಆಡ್ಕೊಂಡು ಹೇಗೇಗೋ ಸಂಭಾಳಿಸ್ತಾ ಇದ್ದೀನ್ರಿ. ಯಾರು? ಧನಲಕ್ಷ್ಮಿ ತಾನೆ? ಅಮ್ಮನೇ ಕರ್ಗೋದ್ಮೇಲೆ ನಿನ್ನ ಮಗಳದು ಯಾವ ಲೆಕ್ಕನೇ? ಒಂದಲ್ಲ ಒಂದಿನ ಅವಳು ಕರಗಲೇಬೇಕು, ಮಾಡಿರೋ ತಪ್ಪುಗಳಿಗೆ ಕೊರಗಲೇಬೇಕು. ಒಟ್ಟಿನಲ್ಲಿ ನೀನು ಶ್ರಾವಣಿ ಅಮ್ಮವ್ರನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ. ಹಾಲು ಕುಡ್ದಷ್ಟು ಸಂತೋಷ ಆಯ್ತು ಕಣೆ. ಬರೀ ಒಪ್ಕೊಳ್ಳೋದಲ್ಲ, ಅವ್ರನ್ನ ಪ್ರೀತಿಯಿಂದ ತಪ್ಕೊಂಡು ಬಾಯಿ ತುಂಬ ಸೊಸೆ ಅಂತ ಕರಿಬೇಕು ಅಂತ ಕಾಯ್ಕೊಂಡಿದ್ದೀನಿ. ಆಹಾ, ಇವತ್ತೆಂಥ ಒಳ್ಳೆ ದಿನನೇ. ಅಲ್ಲಿ ಯಜಮಾನ್ರು ಸುಬ್ಬುನು ಶ್ರಾವಣಿ ಅಮ್ಮವ್ರನ್ನ ಅವರಾಗೆ ಅವರು ಫೋನ್ ಮಾಡಿ ಕರ್ಸ್ಕೊಂಡಿದ್ದಾರೆ. ಇಲ್ಲಿ ಯಾಕಮ್ಮ ಶ್ರಾವಣಿ ಹೀಗೆ ಕೂತ್ಬಿಟ್ಟೆ? ಇದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿದೆ? ಇದೆಲ್ಲ ನಿನಗೆ ಸೇರ್ಬೇಕಾಗಿರೋದು. ಆ ಆಸ್ತಿನೂ ಸರಿಸಾಟಿ ಅಲ್ಲ ಅಂತ. ಆದ್ರೆ ಈ ಯಾವ ಆಸ್ತಿನೂ ಮಗಳಿಗೆ ಅವ್ರು ಕೊಡಕ್ಕೆ ಆಗ್ಲಿಲ್ಲ. ನೀನ್ ಹುಟ್ಟಿದಾಗ ಅವ್ರು ತುಂಬಾನೇ ಸಂತೋಷ ಪಟ್ಟಿದ್ರು. ದೊಡ್ಡ ಮನೆಗೆ ವಾರಸ್ದಾರಳು ಬಂದು ಅಂತ ಕುಣಿದು ಕುಪ್ಪಿಳಿಸ್ಬಿಟ್ರು. ಅವ್ರ ಆಸೆ ಪ್ರಕಾರನೇ ಈ ವಿಲ್ಲನ್ ಕೂಡ ಮಾಡಿದ್ರು. ಲಾಯರ್ ಸಾಹೇಬ್ರೆ, ಆ ವಿಲ್ಲಲ್ಲಿ ಏನಿದೆ ಅಂತ ಸ್ವಲ್ಪ ಹೇಳ್ಬಿಡಿ. ಸರಿ ಅಮ್ಮ.
ದೊಡ್ಡ ಯಜಮಾನರು ಬರೆದಿರೋ ವಿಲ್ ಪ್ರಕಾರ ದೊಡ್ಡ ಯಜಮಾನರಿಗೆ ಸಂಬಂಧಪಟ್ಟ ಸಮಸ್ತ ಆಸ್ತಿ ಅಂದರೆ ಸಾಲಿಗ್ರಾಮದಲ್ಲಿರೋ ಆಸ್ತಿಗಳು ಇವೆಲ್ಲ ಸೇರಿ ಇವತ್ತಿನ ಸರ್ಕಾರಿ ಬೆಲೆ ಅಂದಾಜು ಪ್ರಕಾರ 360 ಕೋಟಿ. ಸಾಲಿಗ್ರಾಮದಲ್ಲಿರೋ ಮನೆ ಹಾಗೆ ತಲತಲಾಂತರದಿಂದ ಬಂದಿರೋ ಚಿನ್ನದ ಒಡವೆಗಳು ಕೂಡ ಶ್ರಾವಣಿಗೆ ಸೇರಬೇಕು. ಅಜ್ಜಿ, ಇದೆಲ್ಲ ನನಗೆ ಯಾಕೆ ಬೇಕಜ್ಜಿ? ತಾತ ಹೇಗೆ ಅವ್ರ ಮಗಳ ಪ್ರೀತಿನೇ ಅವ್ರಿಗೆ ಆಸ್ತಿ ಅಂತ ಹೇಳ್ತಿದ್ರು, ಅದೇ ಥರ ನಿಮ್ಮ ಎಲ್ಲರ ಪ್ರೀತಿನೇ ನನಗೆ ಆಸ್ತಿ. ಇರಬಹುದಮ್ಮ, ಆದರೆ ಇದು ನನ್ನ ಯಜಮಾನ್ರ ಆಸೆ. ಅವ್ರ ಆಸೆನ ನೆರವೇರಿಸಬೇಕಾಗಿರೋದು ನನ್ನ ಕರ್ತವ್ಯ. ಪ್ರತಿಯೊಬ್ಬ ತಂದೆ ತಾಯಿಗೂ ತಾವು ಕಷ್ಟಪಟ್ಟು ದುಡಿದ ಆಸ್ತಿ ಸಂಪತ್ತು ತಮ್ಮ ಮಕ್ಕಳಿಗೆ ಸೇರಬೇಕು ಅನ್ನೋ ಆಸೆ ಇರುತ್ತೆ. ನಿನ್ನನ್ನು ಆಡ್ಸಕ್ಕಾಗ್ಲಿಲ್ಲ ಅಂತ ಅವ್ರು ತುಂಬಾನೇ ಸಂಕಟ ಪಟ್ಬಿಟ್ರು. ಕಡೆಗಾಲದಲ್ಲಂತೂ ನಿನ್ನ ಬಗ್ಗೆ ನಿನ್ನ ತಾಯಿ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ರು.